ಇದು 5G ಅಲ್ಲ 5C ಸರ್ಕಾರ ಅಂತ. ಅಂದರೆ ಕರಪ್ಷನ್, ಕ್ರಿಮಿನಲೈಸೇಷನ್, ಕಮ್ಯುನಲೈಸೇಷನ್, ಕ್ರೈಸಿಸ್ ಆ್ಯಂಡ್ ಕೊಲ್ಯಾಪ್ಸ್. ನೀವು ಮಹಿಳೆಯರ ವಿಚಾರ ತೆಗೆದುಕೊಳ್ಳಿ, ರೈತರ ವಿಚಾರ ತೆಗೆದುಕೊಳ್ಳಿ, ದಲಿತರ ವಿಚಾರ ತೆಗೆದುಕೊಳ್ಳಿ, ಲಾ ಆ್ಯಂಡ್ ಆರ್ಡರ್ನ ವಿಚಾರ ತೆಗೆದುಕೊಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ಇರಿಗೇಷನ್ ವಿಚಾರಗಳು ತೆಗೆದುಕೊಳ್ಳಿ. ನೀವು 34 ಸಚಿವರು, 58 ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಹ ಕೊಲ್ಯಾಪ್ಸ್ ಆಗಿದೆ. ಪೆನ್ಷನ್ ಬರ್ತಿಲ್ಲ. ಯಾರು ತಾಯಂದರಿಗೆ ಮತ್ತು ಯಾರು ಸ್ಪೆಷಲಿ ಏಬಲ್ಡ್ ಇದ್ದರು ಅಂಥವ್ರಿಗೆ ಪೆನ್ಷನ್ ಕೊಡ್ತಿದ್ದನ್ನು ಸರ್ಕಾರ ನಿಲ್ಲಿಸಿದೆ. ಇವತ್ತಿನ ಪೇಪರ್ನ ನೀವು ತೆಗೆದು ನೋಡಿ, 20,900 ಕೋಟಿ ಈ 4 BMTC, KSRTC, KKRTC, NWKSRTCಗೆ ನಷ್ಟ ಆಗ್ತಿರೋದು. 5,600 ಕೋಟಿ ಅಂದರೆ ಕೊಡಲ್ಲ ಅಂತ ಬರೀತಾರೆ ಇವರು. ಅವ್ರಿಗೆ ಪಂಚರ್ ಹಾಕ್ಸೋಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಕ್ರೈಸಿಸ್ ಆಗಿಲ್ವೇ? ಕೊಲ್ಯಾಪ್ಸು. ಲಾ ಆ್ಯಂಡ್ ಆರ್ಡರ್ ಡೇ ಲೈಟಲ್ಲಿ ರಾಬರಿ ಆಗ್ತಿದೆ, ಡೇ ಲೈಟಲ್ಲಿ ಮರ್ಡರ್ಸ್ ಆಗ್ತಿದೆ. ಏನು ಸರ್ಕಾರ ನಡೆಸ್ತಿದ್ದಾರೆ ಇವರು? ಏನು ಸರ್ಕಾರ ನಡೆಸ್ತಿದ್ದಾರೆ? ಸಂಬಳ ಕೊಡೋಕ್ಕೆ, ನರ್ಸ್ಗಳ ಸಂಬಳ ಕೊಡೋಕ್ಕೆ, ಡಿ ಗ್ರೂಪ್ ನೌಕರರ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಏನು ಸರ್ಕಾರ ನಡೆಸ್ತಿದ್ದಾರೆ? ನೀವು ಒಂದು ಯೋಜನೆನ, 2 ಯೋಜನೆನ, ಒಂದೇ ಒಂದು ಹೊಸ್ದಾಗಿ ರಿಬ್ಬನ್ ಕಟ್ ಆಗಿರೋದು 40 ತಿಂಗಳಾಗಿದೆ ಸರ್ಕಾರ ಬಂದು. 40 ತಿಂಗಳಲ್ಲಿ ಒಂದು ರಿಬ್ಬನ್ ಕಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಏನು ಸರ್ಕಾರ ನಡೆಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಹೇಳಿ ನಮಗೆ. ಯಾಕಂದರೆ ಜನ ಬೇಸೆತ್ತೋಗಿದ್ದಾರೆ, ರೋಸ್ ಎದ್ದೋಗಿದ್ದಾರೆ. ಅದರಿಂದಾಗಿ ಈ ಸರ್ಕಾರ ತೊಲಗಲಿ, ಅತ್ಯಂತ ಶೀಘ್ರವಾಗಿ ತೊಲಗಲಿ ಅಂತ ನಮ್ಮೆಲ್ಲರೂ ಸಹ ಅಭಿಲಾಷೆ. ಅದಕ್ಕೆ ಎಲ್ಲ ಕಾರ್ಯಕರ್ತರು ಕೈ ಜೋಡಿಸಿದ್ದಾರೆ, ಜನಗಳು ಸಹ ಇನ್ನೇನು ಕೈ ಜೋಡಿಸ್ಲಿಕ್ಕಿದ್ದಾರೆ. ಅದರಿಂದಾಗಿ ನಾವು ಇದನ್ನು 5G ಅಲ್ಲ 5C ಸರ್ಕಾರ ಅಂತ ಇದ್ದೇವೆ.